ಯಾಕೋ ಪರೀಕ್ಷೆ ಬರೆಯೋದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದೀಯಾ? ನನ್ನ ಟೀಚರ್ ಹೇಳಿದರು ಗಣಿತ ಪರೀಕ್ಷೆಯಲ್ಲಿ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇದೆ ಅಂತ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಗಿಲಿಪಟ್ಟಿ ಎಷ್ಟೇ ದೂರಕ್ಕೆ ಹೋದರೂ ದಾರಿ ನಮ್ಮ ಕೈಯಲ್ಲೇ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟು. ಮೆಸೇಜ್ ಎಷ್ಟೇ ದೂರ ಹೋದರೂ ಮೊಬೈಲ್ ನಮ್ಮ ಕೈಯಲ್ಲೇ ಇರುತ್ತೆ. ಹಾಂ, ಡಿಪ್ಲೊಮಾ ಆದ್ಮೇಲೆ ಇಂಜಿನಿಯರಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸತ್ಮೇಲೆ ತಿಥಿ ಮಾಡ್ದಂಗೆ ಉಪಯೋಗ ಏನಿಲ್ಲ, ಜಸ್ಟ್ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಹಾಲಿನವರು ಪ್ರತಿಭಟನೆ ಮಾಡ್ತಾರೆ, ಹಾಲನ್ನು ರಸ್ತೆ ಸುರಿತಾರೆ. ಆ ರೈತರು ಬೆಳಗ್ಗೆ ಸರಿಯಾಗಿ ಬೆಲೆ ಸಿಗದಿದ್ರೆ ತನ್ನ ಬೆಳೆಗಳನ್ನು ರಸ್ತೆಗೆ ಸುರಿತಾರೆ. ಈ ಬ್ಯಾಂಕ್ನವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಸ್ಟ್ರೈಕ್ ಮಾಡ್ತಾರೆ, ಆದರೆ ರಸ್ತೆಗೆ ಹಣವೇ ಸುರಿಯೋದಿಲ್ಲಪ್ಪ. ಹೆಂಡತಿ ಬೆಳಗ್ಗೆ ಎದ್ದ ಕೂಡಲೇ ಅಲಂಕಾರ ಮಾಡಿಕೊಳ್ಳಲು ಶುರು ಮಾಡಿದಳು. ಹೇ ನಿನಗೆ ಹುಚ್ಚು ಹಿಡಿದಿದೆ, ಇಷ್ಟು ಬೇಗ ಅಲಂಕಾರ ಮಾಡ್ಕೊಳ್ತಿದೆಯಲ್ಲ. ಹೆಂಡತಿ, ಬಾಮಿಚ್ಚು ಸಾಕು, ನನ್ನ ಫೋನ್ ಲಾಕ್ ಓಪನ್ ಮಾಡಬೇಕು, ಅದು ನನ್ನ ಮುಖವನ್ನು ಗುರುತಿಡ್ತಿಲ್ಲ, ಅದಕ್ಕೆ ನಾನು ಮೇಕಪ್ ಮಾಡ್ಕೊಳ್ತಾ ಇರೋದು ಗೊತ್ತಾ?